ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ನನ್ನ ಯೂಟ್ಯೂಬ್ ವಾಹಿನಿಯಾಗಿರುವ ರಾಶಿ ಫಲಾಲು ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವಿವತ್ತು ವೃಶ್ಚಿಕ ರಾಶಿಯವರ ಹಾಗೂ ಹೂವುಗಳು ಹಾಗೂ ಅವರ ಜೀವನ ಶೈಲಿಯ ಕುರಿತು ಕೆಲವೊಂದು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಅದಕ್ಕೆ ಕೆಲವೊಂದು ಪರಿಹಾರಗಳನ್ನು ಕೂಡ ಕಂಡುಕೊಳ್ಳೋಣ. ಬನ್ನಿ, ವಿಡಿಯೋ ಒಳಗಡೆ ಮುಂದುವರಿಯೋಣ. ವೃಶ್ಚಿಕ ರಾಶಿ ಎಂದರೆ ಜ್ಯೋತಿಷ್ಯಶಾಸ್ತ್ರದ 8ನೇ ರಾಶಿ. ಕಾಲಪುರುಷನ ಅಂಗಾಂಗಗಳಲ್ಲಿ ಗುಪ್ತೇಂದ್ರಿಯಗಳನ್ನು ಪ್ರತಿನಿಧಿಸುವ ಈ ರಾಶಿ ತನ್ನ ಹೆಸರಿನಂತೆಯೇ ಅತ್ಯಂತ ನಿಗೂಢ, ಗಂಭೀರ ಮತ್ತು ಶಕ್ತಿಶಾಲಿ. ಈ ರಾಶಿಯವರು ಹುಟ್ಟಿನಿಂದಲೇ ಒಂದು ವಿಶೇಷ ಕಾಂತಿಯನ್ನು ಮತ್ತು ಆಕರ್ಷಣೆಯನ್ನು ಹೊಂದಿರುತ್ತಾರೆ. ಆದರೆ ಇಷ್ಟೆಲ್ಲಾ ವಿಶೇಷತೆಗಳಿದ್ದರೂ ವೃಶ್ಚಿಕ ರಾಶಿಯವರು ಅನುಭವಿಸುವಷ್ಟು ಮಾನಸಿಕ ನೋವು ಮತ್ತು ಸಂಕಷ್ಟಗಳನ್ನು ಬಹುಶಃ ಬೇರೆ ಯಾವ ರಾಶಿಯವರೂ ಅನುಭವಿಸಲಿಕ್ಕಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಅಡೆತಡೆಗಳು ಕೇವಲ ಕಾಕತಾಳೀಯವಲ್ಲ. ಇದರ ಹಿಂದೆ ನಿಮ್ಮದೇ ಮನಸ್ಸಿನ 3 ಆಳವಾದ ಶಕ್ತಿಗಳು ಶತ್ರುಗಳಾಗಿ ಕೆಲಸ ಮಾಡುತ್ತಿವೆ. ಈ ಲೇಖನದಲ್ಲಿ ನಾವು ಈ 3 ಗುಪ್ತ ಶಕ್ತಿಗಳ ಬಗ್ಗೆ ಮತ್ತು ಅವುಗಳನ್ನು ಮೆಟ್ಟಿ ನಿಲ್ಲುವ ಹಾದಿಯ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸೋಣ. ಅಧ್ಯಾಯ 1. ವೃಶ್ಚಿಕ ರಾಶಿಯ ವ್ಯಕ್ತಿತ್ವ, ಒಂದು ನಿಗೂಢ ಪಯಣ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ಮಂಗಳ ಎಂದರೆ ಶಕ್ತಿ, ಧೈರ್ಯ ಮತ್ತು ಯುದ್ಧದ ಸಂಕೇತ. ಅದಕ್ಕಾಗಿಯೇ ವೃಶ್ಚಿಕ ರಾಶಿಯವರು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಎದೆಯುಬ್ಬಿಸಿ ನಿಲ್ಲುತ್ತಾರೆ. ಇವರು ಸೋಲನ್ನೊಪ್ಪುವವರಲ್ಲ. ಆದರೆ ಈ ರಾಶಿಯ ಮೇಲೆ ಕೇತುವಿನ ಪ್ರಭಾವವೂ ಇರುವುದರಿಂದ ಇವರ ಜೀವನದಲ್ಲಿ ಅಧ್ಯಾತ್ಮ ಮತ್ತು ನಿಗೂಢ ವಿಷಯಗಳ ಬಗ್ಗೆ ಆಸಕ್ತಿ ಹೆಚ್ಚಿರುತ್ತದೆ. ವೃಶ್ಚಿಕ ರಾಶಿಯವರ ವಿಶೇಷ ಲಕ್ಷಣಗಳು: ಸ್ಥಿರ ಮನೋಭಾವ. ಒಮ್ಮೆ ಏನನ್ನಾದರೂ ನಿರ್ಧರಿಸಿದರೆ ಅದನ್ನು ಸಾಧಿಸುವವರೆಗೂ ಬಿಡುವುದಿಲ್ಲ. ತೀಕ್ಷ್ಣ ಬುದ್ಧಿಮತ್ತೆ. ಎದುರಿಗಿರುವ ವ್ಯಕ್ತಿ ಸುಳ್ಳು ಹೇಳುತ್ತಿದ್ದಾನೋ ಅಥವಾ ನಿಜವೋ ಎಂಬುದನ್ನು ಇವರು ಕಣ್ಣು ನೋಡಿಯೇ ಪತ್ತೆ ಹಚ್ಚಬಲ್ಲರು. ನಿಷ್ಠೆ. ಸ್ನೇಹವಿರಲಿ ಅಥವಾ ಪ್ರೀತಿಯಿರಲಿ, ಇವರು ತೋರುವ ನಿಷ್ಠೆ ಅಪಾರ. ಆದರೆ ಇಷ್ಟೆಲ್ಲಾ ಪ್ಲಸ್ ಪಾಯಿಂಟ್ಗಳಿರುವ ನಿಮ್ಮ ಜೀವನದಲ್ಲಿ ಮೈನಸ್ ಆಗುತ್ತಿರುವುದು ಎಲ್ಲಿ? ನಿಮ್ಮನ್ನು ಯಶಸ್ಸಿನ ಶಿಖರದಿಂದ ಕೆಳಕ್ಕೆ ತಳ್ಳುತ್ತಿರುವ ಆ 3 ಅಂಶಗಳು ಯಾವುವು? ಅಧ್ಯಾಯ 2. ಮೊದಲನೇ ಮಹಾಶತ್ರು: ಅತಿಯಾದ ಅನುಮಾನ ಮತ್ತು ವಿಶ್ಲೇಷಣೆ. ಓವರ್ ಅನಾಲಿಸಿಸ್ ಆ್ಯಂಡ್ ಸಸ್ಪಿಷನ್. ವೃಶ್ಚಿಕ ರಾಶಿಯವರನ್ನು ಕಾಡುವ ಮೊದಲ ಪ್ರಮುಖ ಶತ್ರು ಎಂದರೆ ಅವರ ಅತಿಯಾದ ಅನುಮಾನ. ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಶಾಪವಾಗುವ ಸಂದರ್ಭ ಇದು. ಪ್ರತಿಯೊಂದು ಸಣ್ಣ ಘಟನೆಯನ್ನೂ ನೀವು ವಿಜ್ಞಾನಿಯಂತೆ ಸಂಶೋಧನೆ ಮಾಡಲು ಹೋಗುತ್ತೀರಿ. ಇದು ನಿಮ್ಮನ್ನು ಹೇಗೆ ಬಾಧಿಸುತ್ತದೆ? ಸಂಬಂಧಗಳಲ್ಲಿ ಬಿರುಕು. ನಿಮ್ಮ ಸಂಗಾತಿ ಅಥವಾ ಸ್ನೇಹಿತರು ಯಾವುದೋ ಒಂದು ಸಾಮಾನ್ಯ ಮಾತು ಹೇಳಿದರೂ ಅದರ ಹಿಂದೆ ಬೇರೆ ಅರ್ಥ ಹುಡುಕುತ್ತೀರಿ. ಅವರು ಹಾಗೆ ಯಾಕೆ ಹೇಳಿದರು, ಯಾರ ಪ್ರಚೋದನೆಯಿಂದ ಹೇಳಿದರು ಎಂಬ ಪ್ರಶ್ನೆಗಳು ನಿಮ್ಮನ್ನು ಕಾಡತೊಡಗುತ್ತವೆ. ಇದರಿಂದಾಗಿ ನಿಮ್ಮ ಆಪ್ತರು ನಿಮ್ಮಿಂದ ದೂರವಾಗುತ್ತಾರೆ. ಮಾನಸಿಕ ನೆಮ್ಮದಿ ಹರಣ. ಈ ಅತಿಯಾದ ಆಲೋಚನೆಯಿಂದಾಗಿ ರಾತ್ರಿ ಸರಿಯಾಗಿ ನಿದ್ದೆ ಬರುವುದಿಲ್ಲ. ನಿಮ್ಮ ಮೆದುಳು ಸದಾಕಾಲ ಯುದ್ಧದ ಮೋಡ್ನಲ್ಲಿರುತ್ತದೆ. ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಅವಕಾಶಗಳ ನಷ್ಟ. ಯಾರಾದರೂ ಬಂದು ನಿಮಗೆ ಹೊಸ ಬಿಸ್ನೆಸ್ ಅಥವಾ ಕೆಲಸದ ಆಫರ್ ನೀಡಿದರೆ ಮೊದಲು ನೀವು ಅವರನ್ನು ಅನುಮಾನದಿಂದಲೇ ನೋಡುತ್ತೀರಿ. ಒಳ್ಳೆಯ ಅವಕಾಶಗಳು ಬಂದಾಗಲೂ ಇದರಲ್ಲಿ ಏನೋ ಮೋಸ ಇರಬಹುದು ಎಂದು ಯೋಚಿಸಿ ಸಮಯ ಕಳೆಯುತ್ತೀರಿ. ಅಷ್ಟರಲ್ಲೇ ಆ ಅವಕಾಶ ಕೈತಪ್ಪಿ ಹೋಗಿರುತ್ತದೆ. ಪರಿಹಾರ: ಪ್ರತಿಯೊಂದನ್ನು ಪರೀಕ್ಷಿಸುವುದು ಬಿಡಿ. ಕೆಲವೊಮ್ಮೆ ಜೀವನವನ್ನು ಅದು ಬಂದ ಹಾಗೆ ಸ್ವೀಕರಿಸುವುದು ಒಳ್ಳೆಯದು. ಎಲ್ಲರನ್ನೂ ಅನುಮಾನಿಸುವ ಬದಲು ನಿಮ್ಮ ಅಂತರ್ಬೋಧೆಯನ್ನು ಸರಿಯಾಗಿ ಉಪಯೋಗಿಸಿ. ಅಧ್ಯಾಯ 3. ಎರಡನೇ ಮಹಾಶತ್ರು: ಹಳೆಯ ಕಹಿ ನೆನಪುಗಳು ಮತ್ತು ಸೇಡಿನ ಕಿಚ್ಚು. ವೃಶ್ಚಿಕ ರಾಶಿಯವರ ಸ್ಮರಣಾಶಕ್ತಿ ಅದ್ಭುತ. 10 ವರ್ಷಗಳ ಹಿಂದೆ ಯಾರೋ ಒಬ್ಬರು ಮಾಡಿದ ಅವಮಾನ ಅಥವಾ ದ್ರೋಹವನ್ನು ನೀವು ಇಂದು ನಡೆದ ಘಟನೆಯಂತೆಯೇ ನೆನಪಿಟ್ಟುಕೊಳ್ಳುತ್ತೀರಿ. ಈ ಸೇಡಿನ ಗುಣ ನಿಮ್ಮ ಎರಡನೇ ದೊಡ್ಡ ಶತ್ರು. ಈ ಶತ್ರುವಿನ ಪ್ರಭಾವ: ಶಕ್ತಿ ವ್ಯರ್ಥ. ನೀವು ಯಾರಿಗಾದರೂ ದ್ರೋಹ ಮಾಡಬೇಕು ಅಥವಾ ಅವರು ಪಡಬಾರದ ಕಷ್ಟ ಪಡಬೇಕು ಎಂದು ಯೋಚಿಸುವಾಗ ನಿಮ್ಮೊಳಗಿನ ಸೃಜನಾತ್ಮಕ ಶಕ್ತಿ, ಕ್ರಿಯೇಟಿವ್ ಎನರ್ಜಿ ನಾಶವಾಗುತ್ತದೆ. ಸೇಡಿನ ಬಗ್ಗೆ ಯೋಚಿಸುವ ಪ್ರತಿಯೊಂದು ಕ್ಷಣವೂ ನಿಮ್ಮ ಅಭಿವೃದ್ಧಿಗೆ ಅಡ್ಡಿಯಾಗುತ್ತದೆ. ನೆಮ್ಮದಿಯ ಕೊಲೆ. ಎದುರಾಳಿ ನೆಮ್ಮದಿಯಾಗಿದ್ದಾನೋ ಇಲ್ಲವೋ, ಆದರೆ ಅವನನ್ನು ದ್ವೇಷಿಸುವ ನೀವು ಮಾತ್ರ ಒಳಗೊಳಗೆ ಬೆಂಕಿಯಲ್ಲಿ ಸುಡುತ್ತಿರುತ್ತೀರಿ. ಹಳೆಯ ಗಾಯಗಳನ್ನು ಕೆರೆದುಕೊಂಡು ನೋವು ಅನುಭವಿಸುವುದು ವೃಶ್ಚಿಕ ರಾಶಿಯವರ ಅಭ್ಯಾಸವಾಗಿಬಿಡುತ್ತದೆ. ಪ್ರಗತಿಗೆ ತಡೆ. ಗತಕಾಲದ ನೆನಪುಗಳಲ್ಲಿ ಬದುಕುವ ವ್ಯಕ್ತಿ ಎಂದಿಗೂ ಭವಿಷ್ಯದ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ. ನೀವು ಹಿಂದಕ್ಕೆ ನೋಡುತ್ತಾ ಓಡಲು ಪ್ರಯತ್ನಿಸುತ್ತಿದ್ದೀರಿ. ಅದಕ್ಕೆ ನೀವು ಜೀವನದಲ್ಲಿ ಎಡವುತ್ತಿದ್ದೀರಿ. ಪರಿಹಾರ: ಕ್ಷಮೆ ಎಂಬುದು ಅತ್ಯಂತ ದೊಡ್ಡ ಶಸ್ತ್ರ. ಇತರರನ್ನು ಕ್ಷಮಿಸುವುದು ಎಂದರೆ ಅವರ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಎಂದರ್ಥ ಅಲ್ಲ. ಬದಲಾಗಿ ಆ ತಪ್ಪುಗಳ ಹೊರೆಯಿಂದ ನಿಮ್ಮನ್ನು ನೀವು ಮುಕ್ತಗೊಳಿಸಿಕೊಳ್ಳುವುದು ಎಂದರ್ಥ. ಹಳೆಯದನ್ನು ಹೂತು ಹಾಕಿ ಮುಂದೆ ನಡೆಯಿರಿ.
ಅಧ್ಯಾಯ 4 ಮೂರನೇ ಮಹಾಶತ್ರು ಅತಿಯಾದ ಭಾವನಾತ್ಮಕ ಉದ್ವೇಗ ಎಕ್ಸ್ಟ್ರೀಮ್ ಇಮೋಷನಲ್ ವಾಲಟಿಲಿಟಿ ವೃಶ್ಚಿಕ ರಾಶಿಯವರು ಭಾವನೆಗಳ ಸಾಗರ. ನಿಮ್ಮ ಭಾವನೆಗಳು ಎಷ್ಟು ತೀವ್ರವಾಗಿರುತ್ತವೆ ಎಂದರೆ ಅವುಗಳನ್ನು ನಿಯಂತ್ರಿಸುವುದು ನಿಮಗೇ ಸಾಧ್ಯವಾಗುವುದಿಲ್ಲ. ಈ ಭಾವನಾತ್ಮಕ ಉದ್ವೇಗವೇ ನಿಮ್ಮ ಮೂರನೇ ಶತ್ರು. ಇದರಿಂದ ಉಂಟಾಗುವ ತೊಂದರೆಗಳು: ಸ್ವಯಂ ವಿನಾಶ. ಜೀವನದಲ್ಲಿ ಸ್ವಲ್ಪ ಏರುಪೇರಾದರೂ ನೀವು ತೀವ್ರವಾಗಿ ಕುಗ್ಗಿ ಹೋಗುತ್ತೀರಿ. ನನಗೆ ಯಾರೂ ಇಲ್ಲ, ನನ್ನ ಜೀವನ ವ್ಯರ್ಥ ಎಂಬ ತೀರ್ಮಾನಕ್ಕೆ ಬೇಗ ಬಂದುಬಿಡುತ್ತೀರಿ. ಇದು ನಿಮ್ಮನ್ನು ಡಿಪ್ರೆಷನ್ ಅಥವಾ ಕೆಟ್ಟ ಚಟಗಳತ್ತ ತಳ್ಳಬಹುದು. ಮಾತಿನಿಂದ ಬರುವ ಕೇಡು. ಕೋಪ ಬಂದಾಗ ವೃಶ್ಚಿಕ ರಾಶಿಯವರು ಆಡುವ ಮಾತುಗಳು ವಿಷದಂತೆ ಇರುತ್ತವೆ. ಎದುರಿಗಿದ್ದವರು ಎಷ್ಟು ಪ್ರೀತಿಪಾತ್ರರಾಗಿದ್ದರೂ ಅವರ ಮನಸ್ಸನ್ನು ಘಾಸಿಗೊಳಿಸುತ್ತೀರಿ. ಆ ನಂತರ ನಿಮ್ಮ ತಪ್ಪಿನ ಅರಿವಾಗಿ ನೀವು ಅತ್ತರೂ ಆಡಿದ ಮಾತುಗಳನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ಒಂಟಿತನ. ನಿಮ್ಮ ಈ ಅತಿಯಾದ ಕೋಪ ಅಥವಾ ಮೌನವನ್ನು ಸಹಿಸಿಕೊಳ್ಳಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ನೀವು ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ಒಂಟಿಯಾಗುವ ಸಾಧ್ಯತೆ ಹೆಚ್ಚು. ಪರಿಹಾರ: ಭಾವನೆಗಳನ್ನು ಹತೋಟಿಯಲ್ಲಿಡಲು ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸ ಮಾಡಿ. ಯಾವುದೇ ಪ್ರತಿಕ್ರಿಯೆ ನೀಡುವ ಮೊದಲು 10 ಅಂಕಿ ಸಂಖ್ಯೆಗಳನ್ನು ಎಣಿಸಿ. ಮೌನವಾಗಿರುವುದು ಕೆಲವೊಮ್ಮೆ 1000 ಮಾತುಗಳಿಂತ ಶಕ್ತಿಶಾಲಿ. ಅಧ್ಯಾಯ 5 ವೃಶ್ಚಿಕ ರಾಶಿಯವರ ಆರ್ಥಿಕ ಮತ್ತು ವೃತ್ತಿ ಬದುಕು. ವೃಶ್ಚಿಕ ರಾಶಿಯವರು ಹುಟ್ಟಾ ನಾಯಕರು. ನೀವು ಮಾಡುವ ಕೆಲಸದಲ್ಲಿ ನಿಮ್ಮದೇ ಆದ ಛಾಪು ಇರುತ್ತದೆ. ಆದರೆ ಮೇಲಿನ 3 ಶತ್ರುಗಳು ನಿಮ್ಮ ವೃತ್ತಿ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ನೋಡಿ. ಆಫೀಸ್ನಲ್ಲಿ ಯಾರೋ ನಿಮ್ಮ ಬಗ್ಗೆ ಚಾಡಿ ಹೇಳಿದರು ಎಂದು ತಿಳಿದರೆ ಅವರ ಮೇಲೆ ಸೇಡು ತೀರಿಸಿಕೊಳ್ಳುವ ತನಕ ನೀವು ಕೆಲಸದ ಮೇಲೆ ಗಮನ ಕೊಡುವುದಿಲ್ಲ. ಬಾಸ್ ಏನೋ ಒಂದು ಫೀಡ್ಬ್ಯಾಕ್ ನೀಡಿದರೆ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ನೋವು ಅನುಭವಿಸುತ್ತೀರಿ. ಆರ್ಥಿಕ ವಿಷಯಗಳಲ್ಲಿ ಯಾರನ್ನೂ ನಂಬದೆ ಎಲ್ಲವನ್ನೂ ನೀವೇ ಮಾಡಲು ಹೋಗಿ ತಪ್ಪುಗಳನ್ನು ಮಾಡುತ್ತೀರಿ. ಯಶಸ್ಸಿನ ಸೂತ್ರ: ವೃತ್ತಿ ಜೀವನದಲ್ಲಿ ಭಾವನೆಗಳಿಗೆ ಜಾಗ ನೀಡಬೇಡಿ. ನಿಮ್ಮ ಬುದ್ಧಿವಂತಿಕೆಯನ್ನು ರಹಸ್ಯವಾಗಿಟ್ಟುಕೊಳ್ಳಿ, ಆದರೆ ಅದನ್ನು ಬಳಸುವಾಗ ಮಾತ್ರ ಪಾರದರ್ಶಕವಾಗಿರಿ. ಅಧ್ಯಾಯ 6 ಕೌಟುಂಬಿಕ ಜೀವನದಲ್ಲಿ ಎಚ್ಚರಿಕೆ. ವೃಶ್ಚಿಕ ರಾಶಿಯವರು ತಮ್ಮ ಕುಟುಂಬ ಮತ್ತು ಸಂಗಾತಿಯನ್ನು ಅಪಾರವಾಗಿ ಪ್ರೀತಿಸುತ್ತಾರೆ. ಆದರೆ ನಿಮ್ಮ ಪೊಸೆಸಿವ್ನೆಸ್ ಅಂದರೆ ಅತಿಯಾದ ಹಕ್ಕು ಸಾಧಿಸುವುದು ಸಂಬಂಧಗಳಲ್ಲಿ ಉಸಿರುಗಟ್ಟುವ ವಾತಾವರಣ ನಿರ್ಮಿಸಬಹುದು. ನಿಮ್ಮ ಸಂಗಾತಿಯ ಪ್ರತಿ ನಡೆಯನ್ನು ಗಮನಿಸುವುದು, ಅವರ ಫೋನ್ ಚೆಕ್ ಮಾಡುವುದು ಅಥವಾ ಅವರನ್ನು ನಿಯಂತ್ರಿಸಲು ನೋಡುವುದು ನಿಮ್ಮ ಸಂಬಂಧವನ್ನು ಹಾಳು ಮಾಡುತ್ತದೆ. ನೆನಪಿರಿ, ಪ್ರೀತಿ ಎಂದರೆ ಬಂಧನವಲ್ಲ, ಅದು ಸ್ವಾತಂತ್ರ್ಯ. ನಿಮ್ಮ ಪ್ರೀತಿಪಾತ್ರರಿಗೆ ಸ್ವಲ್ಪ ಜಾಗ ನೀಡಿ, ಆಗ ಅವರೂ ನಿಮ್ಮನ್ನು ಇನ್ನಷ್ಟು ಹೆಚ್ಚು ಪ್ರೀತಿಸುತ್ತಾರೆ. ಅಧ್ಯಾಯ 7 ಅಂತಿಮ ಸಂದೇಶ ಮತ್ತು ಬದಲಾವಣೆಯ ಹಾದಿ. ವೃಶ್ಚಿಕ ರಾಶಿಯವರೇ, ನೀವು ಸಾಮಾನ್ಯರಲ್ಲ. ನೀವು ಬಯಸಿದರೆ ಈ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ನಿಮ್ಮಲ್ಲಿದೆ. ಆದರೆ ಆ ಶಕ್ತಿಯನ್ನು ಬಳಸುವ ಮೊದಲು ನೀವು ನಿಮ್ಮ ಒಳಗಿರುವ ಈ 3 ಶತ್ರುಗಳನ್ನು ಸಂಹರಿಸಬೇಕು. ಸತ್ಯವನ್ನು ಒಪ್ಪಿಕೊಳ್ಳಿ. ಮೊದಲು ಈ 3 ದೋಷಗಳು ನಿಮ್ಮಲ್ಲಿದೆ ಎಂದು ಒಪ್ಪಿಕೊಳ್ಳಿ. ಬದಲಾವಣೆ ಅಲ್ಲಿಂದಲೇ ಶುರುವಾಗುತ್ತದೆ. ಸಕಾರಾತ್ಮಕತೆ ಬೆಳೆಸಿಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಜೀವನದಲ್ಲಿರುವ ಒಳ್ಳೆಯ ವಿಷಯಗಳ ಬಗ್ಗೆ ಕೃತಜ್ಞತೆ ಸಲ್ಲಿಸಿ. ಸಮತೋಲನ ಕಾಯ್ದುಕೊಳ್ಳಿ. ಅತಿಯಾದ ಪ್ರೀತಿ ಅಥವಾ ಅತಿಯಾದ ದ್ವೇಷ ಬೇಡ. ಮಧ್ಯಮ ಮಾರ್ಗವನ್ನು ಅನುಸರಿಸಿ. ನಿಮ್ಮ ಜೀವನದ ಈ ನರಕಕ್ಕೆ ನೀವೇ ಅಂತ್ಯ ಹಾಕಬಹುದು. ನಿಮ್ಮ ಮನಸ್ಸನ್ನು ಗೆದ್ದರೆ ನೀವು ಜಗತ್ತನ್ನೇ ಗೆದ್ದಂತೆ. ವೃಶ್ಚಿಕ ರಾಶಿಯವರು ಫೀನಿಕ್ಸ್ ಹಕ್ಕಿಯಂತೆ ಬೂದಿನಿಂದಲೂ ಮತ್ತೆ ಎದ್ದು ಬರಬಲ್ಲರು. ಇಂದೇ ಆ ಸಂಕಲ್ಪ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ರಾಶಿ ಫಲಾಲು ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಲೇಖನವನ್ನು ನಿಮ್ಮ ವೃಶ್ಚಿಕ ರಾಶಿಯ ಮಿತ್ರರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳುವ ಮೂಲಕ ಅವರಿಗೂ ಸಹಾಯ ಮಾಡಿ. ಜೀವನದಲ್ಲಿ ಉತ್ತಮ ಬದಲಾವಣೆ ಕಾಣಲು ನಮ್ಮೊಂದಿಗೆ ಸದಾ ಸಂಪರ್ಕದಲ್ಲಿರಿ. ಧನ್ಯವಾದಗಳು. ನಿಮ್ಮ ರಾಶಿ ಫಲಾಲು.